ಬಂದು ದುಗ್ಧ. ನಾವು ದಿನನಿತ್ಯ ದುಗ್ಧ ಅಂದರೆ ಹಾಲು ಮತ್ತು ತುಪ್ಪದ ಬಳಕೆಯನ್ನು ಮಾಡ್ತಾ ಇರ್ತೀವಿ. ಅದನ್ನು ನಿತ್ಯ ರಸಾಯನ ಅಂತ ಕೂಡ ಹೇಳಲಾಗಿದೆ. ಇಂದಿನ ದಿನ ನಾವು ದುಗ್ಧದ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ದುಗ್ಧ ಅದರ ಟೈಪ್ಸ್ ಏನು? ದುಗ್ಧ ಅದರಲ್ಲಿ ತುಂಬ ಟೈಪ್ಸ್ ಲೈಕ್ 8 ಟೈಪ್ಸು ವಿವರಣೆ ಆಗಿದೆ. ಬಟ್ ನಾವೀಗ ಅಟ್ಲೀಸ್ಟ್ ಯಾವ್ಯಾವ ಬಳಕೆಯಲ್ಲಿದೆಯೋ ಅದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಹಾಲಿನ ಗುಣಗಳು ಅಂದರೆ ಹಾಲು ಮಧುರ ರಸ, ಸ್ನಿಗ್ಧ ಗುಣ, ಸದ್ಯ ಶುಕ್ರಕರ, ಸಾತ್ಮ್ಯ ಸರ್ವ ಶರೀರಾಣ ಅಂದರೆ ಎಲ್ಲರಿಗೂ ಸಾತ್ಮ್ಯ ಅಂದರೆ ಹಾಲು ಕುಡಿಯೋದ್ರಿಂದ ಯಾರಿಗೂ ಏನೂ ಸೈಡ್ ಎಫೆಕ್ಟ್ಸ್ ಅಂತೂ ಬರಲ್ಲ. ಸೊ ಹಾಲು ಎಲ್ಲರ ಬಾಡಿಗೂ ಅಡ್ಜಸ್ಟ್ ಆಗುತ್ತೆ ಅಂತ ತಿಳ್ಕೊಬೋದು. ಸರಿ. ಈ ದುಗ್ಧನಲ್ಲಿ ಅಂದರೆ ಹಾಲಿನಲ್ಲಿ ಕೆಲವೊಂದು ಹಾಲನ್ನ ನಾವು ಬಳಸ್ತೀವಿ ಯೂಶ್ವಲ್ ಆಗಿ. ಅದು ಯಾವ್ದು? ನಾರ್ಮಲ್ ಆಗಿ ನಾವು ಹಸುವಿನ ಹಾಲು, ಎಮ್ಮೆ ಹಾಲು, ಆಡಿನ ಹಾಲು ಮತ್ತು ಮಗು ಹುಟ್ಟಿದಾಗ ಅಮ್ಮನ ಹಾಲು ಅದನ್ನು ಮೇಯ್ನಾಗಿ ಯೂಸ್ ಮಾಡ್ತೀವಿ. ಸೊ ಈಗ ಒಂದೊಂದು ಬಗ್ಗೆನೇ ಡೀಟೇಲಾಗಿ ತಿಳ್ಕೊಳ್ಳೋಣ. ಓಕೆ. ಮೊದಲನೇದಾಗಿ ಹಸುವಿನ ಹಾಲಿನ ಗುಣಗಳೇನು, ವಿಶೇಷತೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಸರಿ. ಹಸುವಿನ ಹಾಲು ವಿಶೇಷವಾಗಿ ಮಧುರ, ಶೀತಲ, ಸ್ತನ್ಯವರ್ಧಕ, ವಾತ ಪಿತ್ತ ರಕ್ತ ವಿಕಾರನಾಶಕ, ಸ್ರೋತೋಶೋಧಕ ಮತ್ತು ಗುರುಗುಣ ಮತ್ತು ಇದು ಜರಾವ್ಯಾಧಿ ನಾಶಕ. ಇದು ಹಸುವಿನ ಗುಣಗಳು. ಈಗ ಹಸುವಿನಲ್ಲಿ ಕೂಡ ಬೇಸ್ಡ್ ಆನ್ ವರ್ಣ, ಅದರ ವರ್ಣಗಳ ಮೇಲೆ ಅದರ ವಿಶೇಷವಾದ ದೋಷಗಳನ್ನು ಕಡಿಮೆ ಮಾಡುತ್ತೆ. ಈಗ ಕೃಷ್ಣ ವರ್ಣದ ಗೋ ಅದು ವಾತಹರ, ಶ್ವೇತವರ್ಣದ ಗೋ ಅದು ಪಿತ್ತ ವಾತಹರ ಮತ್ತು ಕಪಿಲ ವರ್ಣದ ಗೋ ಇದು ಗುರು ರಕ್ತ ಪಿತ್ತಹರ ಮತ್ತು ವಾತಹರ. ಇದು ಹಸುವಿನ ಹಾಲು. ಓಕೆ. ಈಗ ಹಸು ಕರು ಹಾಕಿದಾಗ ಮೊದಲು ಬರೋ ಅಂಥ ಕೊಲೆಸ್ಟ್ರಾಲ್ ಮಿಲ್ಕ್ನ ತಗೊಂಡು ಒಂದು ಸಿಹಿ ಅಡುಗೆನ ಪ್ರಿಪೇರ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಗಿನ್ನಿನ ಹಾಲು ಅದನ್ನ ಗಿಣ್ಣು ಹಾಲು ಅಂತ ಅಂತೀವಿ. ಅದು ತುಂಬ ಒಳ್ಳೆಯದು ಅಂತಾರೆ. ಅದ್ರಲ್ಲಿ ತುಂಬ ಪ್ರೋಟೀನ್ ಕಂಟೆಂಟ್ ತುಂಬ ಹೆಚ್ಚಾಗಿರುತ್ತೆ ಆ್ಯಂಡ್ ಇಮ್ಯುನಿಟಿ ಬೆಳೆಯೋದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದು ತಗೊಳ್ಳೋದು ಕರೆಕ್ಟ್ ಸೀಸನ್ ಮತ್ತು ದೇಶ ಮತ್ತು ಕಾಲದ ಮೇಲೆ ಕರೆಕ್ಟಾಗಿ ತಗೋಬೇಕು. ಓಕೆ. ಮುಂದಿನದ್ದು ಮಹಿಷ ಕ್ಷೀರದ ಬಗ್ಗೆ ಹೇಳಿ. ಮಹಿಷ ದುಗ್ಧ ಬಂದು ಮಧುರ ರಸ, ಸ್ನಿಗ್ಧ, ಶುಕ್ರವರ್ಧಕ, ಗುರು, ನಿದ್ರಾಕಾರಕ ಮತ್ತು ಅಭಿಷಂಧಿ ಗುಣಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ಮಹಿಷ ದುಗ್ಧನ ಭಸ್ಮಕ ರೋಗದಲ್ಲಿ ತುಂಬ ಅದರಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಭಸ್ಮಕ ರೋಗದಲ್ಲಿ ತುಂಬ ಎಷ್ಟೇ ಊಟ ಮಾಡಿದ್ರು ಹೊಟ್ಟೆ ಹಸು ಅಂತಾರೆ. ಅಲ್ಲಿ ಅಗ್ನಿ ಬೋಧನೆ ತುಂಬ ಇರುತ್ತೆ. ಸೊ ಈ ಟೈಮಲ್ಲಿ ನಾವು ಗುರು ಮತ್ತು ಅಭಿಷಂಧಿ ಗುಣ ಇರುವ ದುಗ್ಧವನ್ನು ಯೂಸ್ ಮಾಡಿದರೆ ಅದು ಸ್ವಲ್ಪ ಕಡಿಮೆ ಮಾಡುತ್ತೆ. ಓಕೆ. ನೆಕ್ಸ್ಟ್ ಅಜ ದುಗ್ಧದ ಬಗ್ಗೆ ಹೇಳಿ. ಅಜ ದುಗ್ಧ ಇದು ಕಷಾಯ, ಮಧುರ, ಶೀತ, ಗ್ರಾಹಿ, ಲಘು, ರಕ್ತಪಿತ್ತಹರ, ಕ್ಷಯರೋಗಹರ, ಜ್ವರಹರ, ಸರ್ವರೋಗ ನಾಶಕ. ಯಾಕಂದರೆ ಆಡು ಅದು ಕಟುತಿಕ್ತ ಶಾಖಗಳನ್ನು ತಿನ್ನುತ್ತೆ, ನೀರು ಕಡಿಮೆ ಸೇವನೆ ಮಾಡುತ್ತೆ. ಹೀಗೆ ಹೇಳ್ತೀವಲ್ಲ, ಆಡು ತಿನ್ನ ಸೊಪ್ಪಿಲ್ಲ ಅದು ಅಂತ. ಸೊ ಇದರಿಂದ ಅಜದುಗ್ಧ ಸರ್ವರೋಗ ನಾಶಕ ಅಂತ ಹೇಳ್ತೀವಿ. ಓಕೆ. ಮುಂದಿನದು ನಾರಿ ಸ್ತನ್ಯ. ಹುಟ್ಟಿದ ಮಕ್ಕಳಿಗೆ ತಾಯಿ ಕುಡಿಸೋ ಹಾಲು ತುಂಬಾನೇ ಮುಖ್ಯ. ಮತ್ತು ಅದ್ರ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ನಮ್ಮ ಗೌರ್ಮೆಂಟೇ ಹೇಳುತ್ತೆ. ಅದ್ರ ಬಗ್ಗೆ ನೀವು ಹೇಳಿ. ನಾರಿ ಸ್ತನ್ಯ ಅದರಲ್ಲಿ ಲಘು, ಶೀತ, ದೀಪನ, ವಾತಪಿತ್ತಹರ, ಚಕ್ಷುಷ್ಯ, ಚಕ್ಷು ಅಭಿಘಾತದಲ್ಲಿ ನಾರಿ ಸ್ತನ್ಯನ ಆಶ್ಚೋತ್ತನ ಮುಖಾಂತರ ಯೂಸ್ ಮಾಡ್ತಾರೆ. ನಾರಿ ಸ್ತನ್ಯ ಮಗು ಹುಟ್ಟಿದಾಗ ಮೊದಲನೇ
3 days ಹಾಲು ಬರುತ್ತಲ್ವಾ ಅದು ತುಂಬ ಮುಖ್ಯ. ಈಗ ಆ ಹಾಲು ತುಂಬ ತಾಯಂದಿರಿಗೆ ಕಡಿಮೆ ಆಗಿದ್ರಿಂದ ಬ್ರೆಸ್ಟ್ ಮಿಲ್ಕ್ ಸ್ಟೋರೇಜ್ ಅಂತ ಒಂದು ಹೊಸದಾಗಿ ಇದು ಮಾಡಿದ್ದಾರೆ. ಸೊ ಯಾವ ತಾಯಿ ಜಾಸ್ತಿ ಕೊಡುತ್ತೋ ಆ ಟೈಮಲ್ಲಿ ಸ್ಟೋರ್ ಮಾಡಿ ಯಾರ ಹತ್ರ ಅವೈಲೇಬಲ್ ಇರೋವೋ ಅವ್ರಿಗೆಲ್ಲ ಕೊಡ್ತಿದ್ದಾರೆ. ಸೊ ಅದು ನಾರಿ ಸ್ತನಿ ಅಷ್ಟು ಇಂಪಾರ್ಟೆಂಟ್ ಈಗ. ಓಕೆ. ಮುಂದೆ ಈ ಹಸು ಯಾವ ಆಹಾರ ಸೇವಿಸುತ್ತೆ ಅದ್ರ ಮೇಲೆ ಅದರ ಹಾಲಿನ ಗುಣ ವ್ಯತ್ಯಾಸ ಆಗೋದು ಆ ಥರ ಏನಾದರೂ ಇದೆಯಾ? ಹೌದು, ಖಂಡಿತ ಇದೆ. ಈಗ ಉದಾಹರಣೆಗೆ ಸ್ವಲ್ಪ ಬೋಧನ ಹಸುವಿನ ಹಾಲು ಅದರ ಗುಣ ಹೇಗಿರುತ್ತೆ ಅಂದರೆ ಗುರು, ಕಫಕರ, ಬಲ್ಯ, ವೃಷ್ಯತರ. ಅದೇ ಥರ ಹುಲ್ಲಾದಿಗಳನ್ನು ಸೇವನೆ ಮಾಡಿದ ಹಸು ಅದರ ಹಾಲು ಸರ್ವರೋಗಹರ. ಮತ್ತು ಬಿಸಿ ಹಾಲು ಅದು ಬಲ್ಯ, ಲಘು, ಅಮೃತ ಸಮ, ದೀಪನಿಗ್ಯ ಮತ್ತು ತ್ರಿದೋಷಹರ. ಬಟ್ ಅದನ್ನ ಶಿಷ್ಯ ಋತುವಲ್ಲಿ ತಗೋಬಾರ್ದು ಅಂತ ಹೇಳ್ತಾರೆ. ಈಗ ಹಸು ಹಾಲು ಗೋರೋಷ್ಣವಾಗಿ ತಗೋಬೇಕು. ಅದೇ ಥರ ಮಹಿಷ ಕ್ಷೀರ ಶೀತವಾಗಿ ತಗೋಬೇಕು. ಮತ್ತೆ ಆಡಿನ ಹಾಲು ಲ್ಯೂಕ್ವಾರ್ಮ್ ಸ್ಟೇಟ್ ಅಂದರೆ ಶ್ರುತ ಉಷ್ಣ ಇದ್ರಲ್ಲಿ ತಗೋಬೇಕು. ಮತ್ತೆ ಅಜ ಹಾಲು ಶ್ರುತ ಶೀತದಲ್ಲಿ ತಗೋಬೇಕು ಅಂತ ಹೇಳ್ತಿದ್ದಾರೆ. ಓಕೆ. ಮುಂದೆ ಆಮಕ್ಷೀರದ ಬಗ್ಗೆ ಮಾಹಿತಿ ಕೊಡಿ. ಆಮಕ್ಷೀರ ಅಂದರೆ ಕಾಯಿಸದೇ ಇರೋ ಹಾಲು. ಅದನ್ನು ತಗೋಬಾರ್ದು. ಯಾಕಂದರೆ ಅದರಲ್ಲಿ ಅಭಿಷಂಧಿ ಗುಣ, ಗುಹು, ಶೀತ ತುಂಬ ಇರುತ್ತೆ. ಸೊ ಇದನ್ನು ಯಾರು ತಗೋಬಾರ್ದು. ಬಟ್ ಹಾಲನ್ನ ದಾರೋಷ್ಣ ಅವಸ್ಥೆಯಲ್ಲಿ ತಗೋಬೇಕು ಅಷ್ಟೇ. ಈ ಹಾಲು ಯಾವ ಸಮಯದಲ್ಲಿ ಸೇವಿಸಬೇಕು ಮತ್ತೆ ಯಾವ ಸಮಯದಲ್ಲಿ ಅದನ್ನ ಸೇವಿಸಬಾರದು? ಅಂದರೆ ಸಮಯದ ಮೇಲೆ ಹಾಲಿನ ಗುಣ ಮತ್ತೆ ಚೇಂಜ್ ಆಗ್ತಿರುತ್ತಂತೆ. ಈಗ ಪೂರ್ವಾಹನ ಅಪ್ ಟು 10 AM ಅಂದರೆ ಬೆಳಗ್ಗೆ 10 ಗಂಟೆ ಒಳಗೆ ಸೇವಿಸಿದ ಹಾಲು ವೀರ್ಯವರ್ಧಕ, ಬೃಂಹಣ, ಧಾತುವರ್ಧಕ, ಅಗ್ನಿ ಮತ್ತು ತೃಪ್ತಕರ. ಮಧ್ಯಾಹ್ನ ಸೇವಿಸಿದ ಹಾಲು ಇಟ್ ಈಸ್ ಬಲಕಾರಕ, ಕಫಪಿತ್ತಹರ, ಅಗ್ನಿ ದೀಪಕ. ಬಾಲ್ಯದ ಮಕ್ಕಳು ಹಾಲು ತಗೊಂಡ್ರೆ ಅದು ಶರೀರ ವೃದ್ಧಿಕರ. ಅದೇ ಥರ ವೃದ್ಧಾವಸ್ಥೆಯಲ್ಲಿ ಅಥವಾ ಕ್ಷಯಾವಸ್ಥೆಯಲ್ಲಿ ತಗೊಂಡಿರೋ ಹಾಲು ಕ್ಷಯ ನಿವಾರಕ ಮತ್ತು ಶುಕ್ರ ರಕ್ಷಣೆಗೆ ಯೂಸ್ ಮಾಡ್ತಾರೆ. ಮನುಷ್ಯ ರಾತ್ರಿ ಹಾಲು ಸೇವನೆ ಮಾಡುವುದರಿಂದ ದೇಹದಲ್ಲಿ ಸಮಾವಸ್ಥೆಯನ್ನು ತರುತ್ತೆ. ಈ ಒಂದು ಬೆಳಗ್ಗೆ ವಿದಾಹಿ ಆಹಾರ ತಗೊಂಡ್ರು ಕೂಡ ರಾತ್ರಿ ಹಾಲು ತಗೊಂಡು ಮಲ್ಕೊಂಡ್ರೆ ಅದು ಸಮಾವಸ್ಥೆಗೆ ಹೆಲ್ಪ್ ಮಾಡುತ್ತೆ. ಈಗ ನೆಕ್ಸ್ಟು ಕಡೆದಿರೋ ಹಾಲು. ಕಡೆದಿರೋ ಹಾಲು ಹೆಂಗಿರುತ್ತೆ ಅಂದರೆ ವೃಷ್ಟಿ, ತ್ರಿದೋಷ ಶಾಮಕ ಮತ್ತು ಜ್ವರಹರ. ಹಾಲು ನೊರೆ ಬರುತ್ತಲ್ವಾ, ಹಾಲು ನೊರೆ ಅದರ ವಿಶೇಷ ಗುಣಗಳೇನೆಂದರೆ ಅದು ತ್ರಿದೋಷ ಶಾಮಕ, ಅಗ್ನಿದೀಪಕ, ಸದ್ಯ ತೃಪ್ತಿಕಾರಕ, ಅತಿಸಾರಜ್ಞ. ಸೊ ಈ ಥರ ವಿಶೇಷದ ಗುಣಗಳನ್ನು ಹೊಂದಿರುತ್ತೆ. ಓಕೆ. ಥ್ಯಾಂಕ್ ಯು.